HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯ ವಿವಿಧೆಡೆ ಜಗದ ಕವಿ ಕುವೆಂಪು ಸ್ಮರಣೆ. ರಾಷ್ಟ್ರಕವಿ ಕುವೆಂಪು 119ನೇ ಜನ್ಮ ದಿನೋತ್ಸವ ಆಚರಣೆ. ವಿಶ್ವ ಮಾನವ ದಿನಾಚರಣೆ ಅಂಗವಾಗಿ ರಾಷ್ಟ್ರಕವಿ ಭಾವಚಿತ್ರಕ್ಕೆ ಪುಷ್ಪ ನಮನ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನ ಖಂಡಿಸಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನೂರಾರು ಕಾರ್ಯಕರ್ತರಿಂದ ರಸ್ತೆ ತಡೆ. ಎಲ್ಲೆಡೆ ಪ್ರತಿಭಟನೆ. ಪೊಲೀಸರಿಂದ ಪ್ರತಿಭಟನಾಕಾರರ ಬಂಧನ, ಬಿಡುಗಡೆ. ಬರ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸಂಪೂರ್ಣ ವಿಫಲವಾಗಿರುವ ಸಿದ್ದರಾಮಯ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುವುದನ್ನ ಬಿಡಬೇಕು. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ ಕಿಡಿ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕುವೆಂಪು ಎಂದರೆ ಅವರು ನಮ್ಮ ಕನ್ನಡದ ಆಸ್ತಿ. ಅವರಿಂದ ರಚಿತವಾದ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದಬೇಕೆಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ ನೀಡಿದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಮಾನವ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಕುವೆಂಪು ಎಂದರೆ ಜಗದ ಯುಗದ ಕವಿ. ಕುವೆಂಪು ಇಲ್ಲದೆ ಕನ್ನಡದ ಐಡೆಂಟಿಟಿಯೇ ಇಲ್ಲ. ಅದ್ಭುತವಾದ ನಾಡಗೀತೆಯನ್ನ ಕುವೆಂಪು ಕೊಟ್ಟಿದ್ದಾರೆ. ಯಾವುದನ್ನು ಲೆಕ್ಕಿಸದೆ ನಮ್ಮ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ತಮ್ಮ ಸಾಹಿತ್ಯದಲ್ಲಿ ಅದ್ಭುತವಾದ ಕಾವ್ಯಗಳು ಮೂಡಿಬಂದಿದೆ ಎಂದರು. ಮಲೆನಾಡಿನ ಬಗ್ಗೆ ಅದ್ಭುತ ಪ್ರಕೃತಿ ಕೊಡುವಂತಹ ಕಥೆ, ಕವನಗಳು ಮೂಡಿಬಂದಿವೆ. ಇವರು ಮೂಢನಂಬಿಕೆಯನ್ನ ನಂಬುತ್ತಿರಲಿಲ್ಲ. ನಾಡಗೀತೆ, ರೈತ ಗೀತೆಗಳು ಇಂದು ಕೂಡ ಪ್ರಜ್ವಲವಾಗಿದೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನ 1964ರಲ್ಲಿ ಕುವೆಂಪು ಅವರು ತಂದುಕೊಟ್ಟರು ಎಂದರು. ಕುವೆಂಪು ಅವರ ಬಗ್ಗೆ ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷ ಡಾ ಹಂಪನಹಳ್ಳಿ ತಿಮ್ಮೇಗೌಡ ಅವರು ಉಪನ್ಯಾಸದಲ್ಲಿ ಮಾತನಾಡಿ, ಕುವೆಂಪು ಅವರು ಮಾನವ ಕುಲಕ್ಕೆ ನೀಡಿದ ಮಾರ್ಗದರ್ಶನ ಆದರ್ಶಗಳು ಸಾರ್ವಕಾಲಿಕ ಎಂದರು. ಕಾರ್ಯಕ್ರಮದಲ್ಲಿ 2024ರ ನೂತನ ಕ್ಯಾಲೆಂಡರ್ ಅನ್ನು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹಾಗೂ ಇತರರು ಬಿಡುಗಡೆಗೊಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಜಿಲ್ಲಾ ಪಂಚಾಯತ್ ಚಂದ್ರಶೇಖರ್, ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಸುಮುಖ ರಘುಗೌಡ, ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಒಂದು ನಾಡಗೀತೆಯನ್ನ ಕೊಟ್ಟಿರೋದು, ಆ ನಾಡಗೀತೆಯನ್ನ ಹೊಗಳಕ್ಕೆ, ನಾಡಗೀತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ, ನಾಡಗೀತೆಯನ್ನ ನಾವು ಅದನ್ನ ಅರ್ಥೈಸಕ್ಕೆ, ನಿಮ್ಮ ಮುಂದೆ ವೇದಿಕೆ ಮೇಲೆ ಹೇಳಕ್ಕೆ ಇಡೀ ದಿನಾನೂ ಸಾಕಾಗ್ತದೆ. ಒಂದು ನಾಡಗೀತೆ ಬಗ್ಗೆ, ಕುವೆಂಪುರವರ ಬರೆದಂಥ ಒಂದೇ ಒಂದು ನಾಡಗೀತೆ ಬಗ್ಗೆ ನಾವು ಅರ್ಥೈಸಕ್ಕೆ ಅಥವಾ ಅದನ್ನ ಇಂಟರ್ಪ್ರಿಟ್ ಮಾಡಿ ಹೇಳಲಿಕ್ಕೆ, ಈ ವೇದಿಕೆ ಮೂಲಕ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಇಡೀ ದಿನ ಕೂಡ ಸಾಕಾಗುತ್ತೆ. ಆ ಥರದ ಎಲ್ಲ ವಿಚಾರ ಏನು ಕನ್ನಡ ಸಾಹಿತ್ಯ ಅಂತ ಅಂದ್ಬಿಟ್ಟು ಹೇಳ್ತೀವಲ್ಲ, ಕನ್ನಡ ಸಾಹಿತ್ಯದ ಎಲ್ಲ ಅಂದರೆ ಕನ್ನಡ ನಾಡಿನ ವರ್ಣನೆಯನ್ನು ಹೇಗೆ ಹೇಳಿದ್ದಾರೆ ಅಂತಂದರೆ ಅಷ್ಟು ಅದ್ಭುತವಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಅಜರಾಮರವಾಗಿ ಇದೆ. ಕನ್ನಡ ನಾಡು ಇರೋವರೆಗೂ ಬಹುಶಃ ಒಂದು ನಮ್ಮ ನಾಡಗೀತೆ ಆಗಿರುತ್ತೆ. ಅದ್ಭುತವಾದಂಥ ನಾಡಗೀತೆ. ಅದಕ್ಕೆ ಅವರು ಇವತ್ತು ನಮಗೆ ಕೊಟ್ಟು ಹೋಗಿದ್ದಾರೆ. ಅವರಿಗೆ ಕುವೆಂಪುರವರಿಗೆ ನಮ್ಮ ಪರವಾಗಿ ನಾವು ಚಿರಋಣಿಗಳು, ವೈಯಕ್ತಿಕವಾಗಿ ಮತ್ತು ನಾವು ಎಲ್ಲರೂ ಚಿರಋಣಿಗಳು ಅಂತಂದ್ಬಿಟ್ಟು ಹೇಳ್ತಾ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೀನಿ. ಕುವೆಂಪು ಅಂತಂದರೆ ಕನ್ನಡದ ಆಸ್ತಿ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನ ಖಂಡಿಸಿ ಆಲೂರು ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ತಾಲೂಕು ಕರವೇ ಅಧ್ಯಕ್ಷ ನಟರಾಜ್ ಹಾಗೂ ಜಿಲ್ಲಾ ಕರವೇ ಕಾರ್ಯದರ್ಶಿ ರಘುಪಾಳ್ಯ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಕರವೇ ತಾಲೂಕು ಅಧ್ಯಕ್ಷ ನಟರಾಜ್ ಮಾತನಾಡಿ, ಕೂಡಲೇ ಬಂಧನದಲ್ಲಿರುವ ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಕನ್ನಡ ಭಾಷೆ ಮತ್ತು ನಾಡಿಗಾಗಿ ಹೋರಾಟ ಮಾಡುತ್ತಿರುವ ಚಳುವಳಿಗಾರರನ್ನ ಬಂಧಿಸಿರುವುದು ಖಂಡನೀಯ ಎಂದು ಕಿಡಿಕಾರಿದರು. ಕರವೇ ಜಿಲ್ಲಾ ಕಾರ್ಯದರ್ಶಿ ರಘುಪಾಳ್ಯ ಮಾತನಾಡಿ, ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಬಂದಿರುವ ಎಲ್ಲಾ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಬೇಕು. ಇಲ್ಲದಿದ್ದರೆ ತಾಲೂಕು ಕರವೇ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು. ಆಲೂರು ಪೊಲೀಸ್ ಸಿಬ್ಬಂದಿಗಳು ನಟರಾಜ್ ಹಾಗೂ ರಘುಪಾಳ್ಯ ಸೇರಿದಂತೆ 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಬಂಧಿಸಿದ್ರು, ನಂತರ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮೋಹನ್, ಖಜಾಂಚಿ ಗುರುಲಿಂಗ, ಕಾರ್ಯದರ್ಶಿ ದರ್ಶನ್, ಆಲೂರು ನಗರಾಧ್ಯಕ್ಷ ಆನಂದ್, ಮಗ್ಗೆ ಕರವೇ ಉಪಾಧ್ಯಕ್ಷ ರವಿ, ಕಾರ್ಯದರ್ಶಿ ತೀರ್ಥಪ್ರಸಾದ್, ಧರಣಿ, ಕೆಹೊಸಕೋಟೆ ಕರವೇ ಯುವ ಘಟಕದ ಅಧ್ಯಕ್ಷ ಅಜರುದ್ದೀನ್, ಮಗ್ಗೆ ಕರವೇ ಕಾರ್ಯದರ್ಶಿ ಹರೀಶ್, ಸ್ಟ್ಯಾನಿ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್ ಆಲೂರು. 7ನೇ ತಾರೀಕು ಬುಧವಾರ ನಮ್ಮ ಸಮರಸಿಂಹ ಅಣ್ಣ TN ನಾರಾಯಣಗೌಡರು ಉತ್ತರ ಭಾರತದಿಂದ ಬಂದಂಥ ಹಿಂದಿ ವಾಲಗಳು ಏನು ಹಿಂದಿ ನಾಮಫಲಕ ಮತ್ತು ಇಂಗ್ಲೀಷ್ ನಾಮಫಲಕಗಳನ್ನು ಬಳಸ್ತಿದ್ರು, ಆ ನಾಮಫಲಕವನ್ನು ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಆದೇಶವಿದ್ದರೂ ಕೂಡ ಧಿಕ್ಕರಿಸಿ
ಅಲ್ಲಿಯ ಹಿಂದಿ ವಾಲಗಳು ಅವರ ಮಾತೃಭಾಷೆನ ಬಳಸ್ಕೊಂಡು ಮತ್ತು ಇಂಗ್ಲೀಷ್ನ ಬಳಸ್ಕೊಂಡು ದಬ್ಬಾಳಿಕೆ ಮಾಡ್ತಿರೋ ಆ ದಬ್ಬಾಳಿಕೆ ವಿರುದ್ಧ ಇವತ್ತು ನಮಗೆ ಗೊತ್ತು, ನಾರಾಯಣಗೌಡರು ಗುಡುಗಿದರೆ ವಿಧಾನಸೌಧ ನಡುಗೋದು ಅಂತ ಕೇಳಿದ್ದೀವಿ. ಅದೇ ರೀತಿ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಎಂಬ ಘೋಷವಾಕ್ಯದೊಂದಿಗೆ ನಾರಾಯಣಗೌಡರು ಯಾವುದೇ ಒಂದು ರಾಜಕೀಯೇತರವಾಗಿ ಜಾತೀಯೇತರವಾಗಿ ಪಕ್ಷಾತೀತವಾಗಿ ಇಲ್ಲಿ ತನಕ 25 ವರ್ಷದಿಂದ ಕನ್ನಡ ನಾಡು ನುಡಿ ಜಲದ ಬಗ್ಗೆ ಗಡಿಯ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ನಾಯಕರು ಬೆಂಗಳೂರು ಮಹಾನಗರದಲ್ಲಿ ಕನ್ನಡ ನಾಮಫಲಕ ಆಂದೋಲನ ಆರಂಭಿಸಿದಂಥ ಸಂದರ್ಭದಲ್ಲಿ ಪೊಲೀಸು ರಾಜ್ಯ ಸರ್ಕಾರ ಅವರನ್ನು ಬಂಧನ ಮಾಡಿದೆ. ಬಹುತೇಕ ಅನ್ಯ ರಾಜ್ಯದಿಂದ ಬಂದು ಈ ಮಾಡೋಂಥ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವರು ನಾಮಫಲಕದಲ್ಲಿ ಬೇರೆ ಬೇರೆ ಅನ್ಯ ಭಾಷೆಗಳನ್ನ ಹಾಕಿದ್ದಾರೆ. ಅದು ಬಹುತೇಕ ಕಡ್ಡಾಯವಾಗಿ ಇಲ್ಲಿ ಕರ್ನಾಟಕ ಆಗಿರೋದ್ರಿಂದ ಕನ್ನಡ. ಬೇಲೂರು ಪಟ್ಟಣದಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ರಾಜ್ಯ ಸರ್ಕಾರದ ನೀತಿಯನ್ನ ಖಂಡಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ನೆಹರು ನಗರದಲ್ಲಿ ರಸ್ತೆ ತಡೆ ನಡೆಸಿ ನಂತರ ಜಿಲ್ಲಾ ಕರವೇ ಉಪಾಧ್ಯಕ್ಷ ಸೀತಾರಾಮ್ ಮಾತನಾಡಿ, ನಮ್ಮ ರಾಜ್ಯದಲ್ಲಿ ಕನ್ನಡ ಮಾತನಾಡಲು ಸ್ವಾತಂತ್ರ್ಯ ಇಲ್ಲದಾಗಿದೆ ಎಂದರು. ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ನಮ್ಮ ಬೇಡಿಕೆ ಈಡೇರಿಸದಿದ್ದಲ್ಲಿ ತಾಲೂಕು ಹಳ್ಳಿಗಳಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಯಾವುದೇ ಅನಾಹುತವಾದರೆ ನಾವು ಜವಾಬ್ದಾರರಲ್ಲ ಎಂದರು. ಈ ವೇಳೆ ತಾಲೂಕು ಕಾರ್ಯದರ್ಶಿ ಅಬ್ದುಲ್ ಖಾದರ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಬೆಂಗಳೂರಿನಲ್ಲಿ ನಡೆದಂಥ ಕನ್ನಡ ನಾಮಫಲಕಗಳ ಅಧ್ಯಯನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಂತ ನಾರಾಯಣಗೌಡರವ್ರಿಗೆ ಏನು ಸರ್ಕಾರ ಏನು ಜೈಲಿಗೆ ಹಾಕಿದ್ದಾರೆ, ಇದು ಖಂಡನೀಯ. ಯಾಕಂದ್ರೆ 30 ವರ್ಷದಿಂದ ಕನ್ನಡ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥ ನಾರಾಯಣಗೌಡರನ್ನ ಈ ಸರ್ಕಾರ ಜೈಲಿಗೆ ಹಾಕ್ತೀರಾ ನೀವು? ಏನು ಏಷ್ಯನ್ ಮಾಲು ಸಾಹುಕಾರ ನಿಮಗೆ ಎಷ್ಟು ಕೋಟಿ ಕೊಟ್ಟಿದ್ದಾನೆ? ಸನ್ಮಾನ್ಯ ಏನು ನಮ್ಮ ಶಿವಕುಮಾರ್ ಅವರು, ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ಹಿಂದೆ ನೀವು ಎಲ್ಲಿದ್ರಿ, ಯಾವ ಮಟ್ಟದಲ್ಲಿದ್ರಿ? ಹಿಂದೆ ಏನೋ ಶಿವಕುಮಾರ್ ಅವರು ಜೈಲಿಗೆ ಹೋದಾಗ ನಾರಾಯಣಗೌಡರು ಬೇಕಿತ್ತ ನಿಮಗೆ ಇರ್ತಕ್ಕಂತಹ ಬಂಧನ? ಯಾಕೆ ಅಂತೇಳಿ ಹೇಳಿದ್ರೆ, ಈ ರಾಜ್ಯದಲ್ಲಿ ಕಾನೂನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿ ವರ್ಗ. ಅಧಿಕಾರಿ ವರ್ಗದವರು ಕನ್ನಡದಲ್ಲಿ 60% ಬೋರ್ಡನ್ನು ಹಾಕಬೇಕು, 40% ಇಂಗ್ಲಿಷ್ನಲ್ಲಿ ಹಾಕಬೇಕು ಅಂತ ಹೇಳಿ ಬೋರ್ಡ್ ಇದೆ ನೋಡಿ. ಉದಾಹರಣೆಗೆ ಬೇಲೂರಿನಲ್ಲಿ, ನಮ್ಮ ಬೇಲೂರಿನಲ್ಲೇ ಪುರಸಭಾ ಅಧ್ಯಕ್ಷರು ಬರ್ತಾರೆ, ಪುರಸಭಾ ಮುಖ್ಯಾಧಿಕಾರಿಗಳು ಬರ್ತಾರೆ, ಬಂದು ನಿಂತ್ಕೊಂಡು ಇಂಗ್ಲಿಷ್ ಬೋರ್ಡ್ ಅನ್ನು ತೆಗಿತಾರೆ. 2 ದಿನ ಆದ್ಮೇಲೆ ಮತ್ತೆ ಅದೇ ಬೋರ್ಡ್ ಇಲ್ಲಿ ಹಾಕ್ತಾರೆ. ಯಾವ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ? ನಾವಿವತ್ತು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುವುದನ್ನು ಹೊರತುಪಡಿಸಿ ಬರ ಪರಿಹಾರ ನೀಡುವ ನಿಟ್ಟಿನಲ್ಲಿ ರಾಜ್ಯದ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಶುಕ್ರವಾರ ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ದೇವಸ್ಥಾನವೊಂದಕ್ಕೆ ಬಂದ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಹಿಂದೆ ಎಂದೂ ಕಂಡರಿಯದಂತಹ ಆರ್ಥಿಕ ದುಸ್ಥಿತಿಗೆ ರಾಜ್ಯ ಈಡಾಗಿದ್ದು ಸಾಲದ ಹೊರೆ ನಿರೀಕ್ಷೆಗೂ ಮೀರಿ ಏರಿಕೆಯಾಗುತ್ತಿದೆ. ಇದು ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಅಪಾಯಕಾರಿ ಬೆಳವಣಿಗೆಯಾಗಿದೆ ಎಂದರು. ರಾಜ್ಯದ ಯಾವುದೇ ಕ್ಷೇತ್ರದ ಶಾಸಕರು ಅಭಿವೃದ್ಧಿಗೆ ಅನುದಾನ ನೀಡದ ಪರಿಣಾಮ ಶಾಸಕರು ಕ್ಷೇತ್ರಕ್ಕೆ ತೆರಳಲು ಹಿಂದೇಟು ಹಾಕುವಂತಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಉಚಿತ ಕೊಡುಗೆ ನೀಡುತ್ತಿರುವ ಪರಿಣಾಮ ರೈತರ ಮೇಲೂ ಪರಿಣಾಮ ಬೀರಿದ್ದು ಬರಗಾಲದಿಂದ ರಾಜ್ಯದಲ್ಲಿ 33,000 ಕೋಟಿ ನಷ್ಟ ಉಂಟಾಗಿದೆ ಎಂಬ ವರದಿ ಇದೆ. ಆದರೆ ಇದುವರೆಗೂ 324 ಕೋಟಿ ಮಾತ್ರ ಪರಿಹಾರದ ಹಣ ಬಿಡುಗಡೆ ಮಾಡಲಾಗಿದೆ. ಅದರಲ್ಲೂ 75% ಕೇಂದ್ರದ ಅನುದಾನವಾದರೆ 25% ಅನುದಾನ ಮಾತ್ರ ರಾಜ್ಯ ಸರ್ಕಾರದ್ದು. ರೈತರ ಸಂಕಷ್ಟಕ್ಕೆ ಕೇಂದ್ರ ಸ್ಪಂದಿಸುತ್ತಿಲ್ಲ ಎಂಬ ಆರೋಪದಲ್ಲಿ ಕಾಲ ಕಳೆಯುತ್ತಿರುವ ರಾಜ್ಯ ಸರ್ಕಾರ ಇಡೀ ಸಮಸ್ಯೆಯನ್ನ ಕೇಂದ್ರದ ಮೇಲೆ ಹೊರಿಸುವ ಯತ್ನ ನಡೆಸುತ್ತಿದೆ. ರಾಜ್ಯ ಸರ್ಕಾರ ಮೊದಲು ಗೊಬ್ಬರ ಬೀಜಕ್ಕಾಗಿ 10,000 ಕೋಟಿ ಬಿಡುಗಡೆ ಮಾಡಲಿ, ನಂತರ ಕೇಂದ್ರ ಸರ್ಕಾರದ ಬಳಿ ನಿಯೋಗ ತೆರಳೋಣ ಎಂಬ ವಿರೋಧ ಪಕ್ಷದ ನಾಯಕರ ಆಗ್ರಹಕ್ಕೆ ಯಾವುದೇ ಕಿಮ್ಮತ್ತು ಇಲ್ಲವಾಗಿದೆ ಎಂದರು. ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆಯಾದ ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ವಿಳಂಬ ನೀತಿಯನ್ನು ಅನುಸರಿಸದೆ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು. ಈ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತೇನೆ ಎಂದರು. ಕೇಂದ್ರ ಹಾಗೂ ರಾಜ್ಯದ ನಿರ್ಣಯದಂತೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಬಲವಾಗಿ ಹೋರಾಡುವ ಸಲುವಾಗಿ ಜೆಡಿಎಸ್ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ. ಈ ಬಗ್ಗೆ ಕಾರ್ಯಕರ್ತರು ಈಗಾಗಲೇ ಮಾನಸಿಕವಾಗಿ ಹೊಂದಾಣಿಕೆಗೆ ಸಿದ್ದತೆ ಮಾಡಿಕೊಂಡಿದ್ದಾರೆ. ಕಾರ್ಯಕರ್ತರಲ್ಲಿ ಗೊಂದಲವಿದ್ದರೆ ಅದನ್ನು ಬಗೆಹರಿಸಿ ಮುಂದುವರಿಯುತ್ತೇವೆ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡರು ಈ ಹಿಂದೆ ಹೇಳಿದಂತೆ ಚುನಾವಣಾ ಕಣದಿಂದ ನಿವೃತ್ತರಾಗಿದ್ದಾರೆ. ರಾಜಕೀಯ ಸಭೆಯಲ್ಲಿ ಮಾತನಾಡಿದ ನಂತರ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪಕ್ಷದ ಕಾರ್ಯಕರ್ತರ ಒತ್ತಾಯವಿದೆ ಎಂದು ಹೇಳಿದರೆ ಹೊರತು ಅವರು ತಮ್ಮ ಮಾತಿಗೆ ಬದ್ಧರಾಗಿರುತ್ತಾರೆ ಎಂದು ಹೇಳಿದರು. ಈ ವೇಳೆ ಶಾಸಕ ಸಿಮೆಂಟ್ ಮಂಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಕಾಮಗಾರಿ ಕುಂಠಿತ ಆಗ್ತಾ ಇದೆ.
ಮತ್ತು ಅಲ್ಲೆಲ್ಲ ಕೆಲವು ಸಮಸ್ಯೆಗಳಿದೆ ಅನ್ನುವ ಕಾರಣಕ್ಕೆ ಒಂದಷ್ಟು ವಿಳಂಬ ಆಗಿದೆ ಅಂತೇಳಿ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ. ಸಾವಿರಾರು ಕೋಟಿ ಆಗಿರುವಂತಹ ಈ ಯೋಜನೆಯನ್ನ ವಿಳಂಬ ಮಾಡ್ತಾ ಇರೋದು ಸರಿಯಲ್ಲ, ಇದನ್ನು ಬೇಗ ಮುಗಿಸಬೇಕು ಅನ್ನುವಂಥ ಒತ್ತಾಯ ನಾವು ಮಾಡ್ತೇವೆ. ನಮ್ಗನ್ಸುತ್ತೆ ಆದಷ್ಟು ಬೇಗ ಮಾಡ್ಲಿಕ್ಕೆ ಮುಂದಿನ ಸದನದಲ್ಲಿ ನಾವು ಮತ್ತೆ ಒತ್ತಾಯ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ ಲೋಕಸಭೆಗೆ ಚುನಾವಣೆಗೆ ತರಾತುರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಮೊನ್ನೆ ಟೆಸ್ಟಿಂಗ್ ರನ್ ಮಾಡಿದಾಗ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ, ಸೈಕಲ್ ಅವ್ರಿಗೆ ಹಾನಿಯಾಗಿದೆ. ಈಗ ಮೊದಲು ಭಾಗ ಇರೋದು ಎತ್ತಿನಹೊಳೆಯ ನೀರುಗಳು ಮೂಲ ಉದ್ದೇಶದಂತೆ ಹರಿಬೇಕು ಅಂತ ಹೇಳಿ ಯಾರ್ಯಾರು ಸರ್ಕಾರ ನಡೆಸುವಾಗ ಏನೇನು ಸಮಸ್ಯೆಗಳಾಗಿದೆ ಅನ್ನೋದನ್ನ ನಾನು ಕೂಡ ವಿಧಾನಸೌಧದಲ್ಲಿ ಮೊನ್ನೆ ಚರ್ಚೆ ಮಾಡಿದ್ದೆ. ಅಂದ್ರೆ 2-3 ವರ್ಷಗಳಿಂದ ನಾವು ಅದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದೆ. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಎಸ್ಪಿ ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ಮೆಗಾ ಬಂಪರ್ ಆಫರ್. ಯಾವುದೇ ಸ್ಮಾರ್ಟ್ಫೋನ್ ಕೊಂಡಲ್ಲಿ 3,000 ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ. 10,000 ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ಶೇಕಡ 75 ರಿಯಾಯಿತಿ ಪಡೆಯಿರಿ. ನಿಮ್ಮ ಹಳೆ ಸ್ಮಾರ್ಟ್ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ಫೋನ್ ಪಡೆಯಿರಿ. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ. ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ಫೋನ್ ಖರೀದಿಸಬಹುದು. ಈ ಅವಕಾಶ ಡಿಸೆಂಬರ್ 18ರಿಂದ 31ರವರೆಗೆ ಮಾತ್ರ. ಬನ್ನಿ, ಖರೀದಿಸಿ, ಆನಂದಿಸಿ. ಎಸ್ಪಿ ಮೊಬೈಲ್ಸ್, ಸ್ಥಳ ಗಂಧದ ಕೋಟೆ ಎದುರು, RC ರಸ್ತೆ, ಹಾಸನ. ಫೋನ್ ನಂಬರ್ಸ್ 9035937854, 8197265252 ಮತ್ತು 8073743652. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರ್ಕಲ್ಗೂಡು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ 139ನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯನ್ನು ಕಾಂಗ್ರೆಸ್ ಪಕ್ಷದ ಗುರುತಾದ ಹಸ್ತದ ಧ್ವಜ ಹಾರಿಸುವುದರ ಮೂಲಕ ಆಚರಣೆ ಮಾಡಲಾಯಿತು. ಕೆಪಿಸಿಸಿ ಸದಸ್ಯ HT ಮಂಜುನಾಥ್ ಅವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳನ್ನು ಉದ್ದೇಶಿಸಿ ಮಾತನಾಡಿ, ಇಂದಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗಿ 138 ವರ್ಷ ಕಳೆದಿದೆ. ನಮ್ಮ ದೇಶ ಸ್ವಾತಂತ್ರ್ಯ ಬರುವುದಕ್ಕಿಂತ ಮೊದಲಿನಿಂದಲೂ ನಮ್ಮ ಪಕ್ಷವಿದ್ದು ಸ್ವತಂತ್ರ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಡಿ ಸ್ವತಂತ್ರ ತರುವಲ್ಲಿ ಅತಿ ಹೆಚ್ಚಿನ ಪಾತ್ರ ವಹಿಸಿತ್ತು ಎಂದು ತಿಳಿಸಿದರು. ನಂತರ ನಮ್ಮ ಪಕ್ಷವನ್ನ ಜವಾಹರಲಾಲ್ ನೆಹರು, ಶ್ರೀಮತಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ನೇತೃತ್ವದಲ್ಲಿ ದೇಶವನ್ನಾಳಿದ ಪಕ್ಷ ಕಾಂಗ್ರೆಸ್ ಪಕ್ಷ ಎಂದರು. ಆದ್ದರಿಂದ ನಾವೆಲ್ಲರೂ ಮುಂದೆ ಒಗ್ಗಟ್ಟಾಗಿ ನಮ್ಮ ದೇಶವನ್ನ ಮುಂದುವರಿಸುವಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸದೃಢಗೊಳಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸುಭಾನ್, ಯೋಗೇಶ್, ವಿಜಯಕುಮಾರ್, ಧರ್ಮ, ಗುರು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಅರ್ಕಲ್ಗೂಡು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ HT ಶ್ರೀಧರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಆದೇಶದ ಮೇರೆಗೆ ಇಂದು ಅರಕಲಗೂಡಿನ ಕಾಂಗ್ರೆಸ್ ಕಚೇರಿಯಲ್ಲಿ ಅರಕಲಗೂಡು ಬ್ಲಾಕ್ ಹಾಗೂ ಹಳ್ಳಿ ಮೈಸೂರು ಬ್ಲಾಕ್ನ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಸೇರಿ ಇಂದು ಕಾಂಗ್ರೆಸ್ ಸಂಸ್ಥಾಪನಾ ದಿನವನ್ನ ಆಚರಣೆ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕೆಪಿಸಿಸಿ ಸದಸ್ಯರಾದಂತಹ ಶ್ರೀಯುತ ಮಂಜುನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ಹಾಗೂ ಮೋಕ್ತಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಕಾಂತರಾಜು ಆಗಮಿಸಿದ್ದಾರೆ, ಅವರು ಸ್ವಾಗತವನ್ನು. ಅದೇ ರೀತಿ ಸುಭಾಷ್ ಶರೀಫ್ ಅವರು ಪಟ್ಟಣ ಪಂಚಾಯಿತಿಯ ಸದಸ್ಯರು ಹಾಗೂ ಅರ್ಕಲ್ಗೂಡು ಬ್ಲಾಕ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಕೂಡ ಇವರು ಆಗಮಿಸಿದ್ದಾರೆ ಎಂಬ ಸ್ವಾಗತವನ್ನು ಮಾಡಿದ್ದೇನೆ. ಮಂಜಲಗೂಡು ಗ್ರಾಮದ ಭೂಹೀನ ದಲಿತರಿಗೆ ಭೂಮಿ ಮಂಜೂರಾತಿ ಮಾಡಲು ಕ್ರಮ ವಹಿಸದಿದ್ದರೆ ಸರ್ಕಾರಿ ಜಮೀನಿಗೆ ಪ್ರವೇಶ ಮಾಡಲು ಅನಿವಾರ್ಯವಾಗುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಕೆ ಈರಪ್ಪ ಮತ್ತು ಜಿಲ್ಲಾ ಸಂಚಾಲಕ HK ಸಂದೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಆಲೂರು ತಾಲೂಕು ಪಾಳ್ಯ ಹೋಬಳಿ ಮಂಜಲಗೂಡು ಗ್ರಾಮದ ಸರ್ವೆ ನಂಬರ್ 34ರಲ್ಲಿ ಪಹಣಿ ದಾಖಲೆಗಳ ಪ್ರಕಾರ 95 ಎಕರೆ 12 ಗುಂಟೆ ಸರ್ಕಾರಿ ಗೋಮಾಳವಿದ್ದು, ಈ ಪೈಕಿ 24 ಎಕರೆ HRP ಭೂಮಿಯಾಗಿದ್ದು, ಪಕ್ಕದ ಮೇರೆ ಗ್ರಾಮದ ಲಿಂಗಾಯತ ಸಮುದಾಯದ ಗುರುಲಿಂಗಪ್ಪ ಬಿನ್ ಚಿಕ್ಕೇಗೌಡ ಹಾಗೂ ಇತರೆ 5 ಮಂದಿ ಮುಳುಗಡೆ ಸಂತ್ರಸ್ತರಿಗೆ 24 ಎಕರೆ ಮಂಜೂರಾಗಿರುತ್ತದೆ.
ಇನ್ನುಳಿದ 42 ಎಕರೆ ಭೂಮಿ ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ಮಂಜೂರಾಗಿರುತ್ತದೆ. ಉಳಿದ 29 ಎಕರೆ 12 ಗುಂಟೆ ಸರ್ಕಾರಿ ಗೋಮಾಳದ ಜಮೀನನ್ನ ಮಂಜಲಗೂಡು ಗ್ರಾಮದ 31 ಭೂಹೀನ ದಲಿತ ಕುಟುಂಬಗಳು ಸಮನಾಗಿ ಹಂಚಿಕೊಂಡು ಏಕೆ 30 ವರ್ಷಗಳಿಂದ ಅನಧಿಕೃತವಾಗಿ ಅನುಭವಿಸಿಕೊಂಡು ಬರುತ್ತಿದ್ದಾರೆ. ಅಲ್ಲದೆ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣಕ್ಕೆ ಸರ್ಕಾರ ಆಗಾಗ್ಗೆ ನಿಗದಿಪಡಿಸಿರುವ ನಮೂನೆ 50, 53, 57ರಲ್ಲಿ ಅರ್ಜಿ ಸಲ್ಲಿಸಿಕೊಂಡು ಬರುತ್ತಿದ್ದದಲ್ಲದೆ ಹತ್ತಾರು ಮನವಿಗಳನ್ನು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸಲ್ಲಿಸುತ್ತಾ ಬಂದರೂ ದಲಿತ ವಿರೋಧಿ ಅಧಿಕಾರಿಗಳು ಇವರಿಗೆ ಭೂಮಿ ಮಂಜೂರು ಮಾಡಿಲ್ಲ ಎಂದರು. ಪ್ರಸ್ತುತ ಈ ಭೂಮಿಯನ್ನ ಬೇರೆಯವರು ಕ್ರಯಪತ್ರ ಮಾಡಿಸಿಕೊಂಡು ಇಲ್ಲಿ ಅವರನ್ನ ಹೊರಹಾಕುವ ಕಾರ್ಯ ಮಾಡುತ್ತಿರುವುದನ್ನು ಜಿಲ್ಲಾಡಳಿತ ತಡೆದು ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು. ಹಾಗೂ 15 ದಿನಗಳ ಒಳಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಮಂಜಲಗೂಡು ಗ್ರಾಮದ ಅಸ್ಪೃಶ್ಯ ಭೂಹೀನ ದಲಿತರಿಗೆ ಭೂಮಿ ಮಂಜೂರು ಮಾಡಲು ಕ್ರಮ ವಹಿಸದಿದ್ದರೆ ದಲಿತರು ಸರ್ಕಾರಿ ಜಮೀನಿಗೆ ಪ್ರವೇಶ ಮಾಡಲು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಹಿರಿಯ ಸಲಹೆಗಾರ ಬಿಸಿ ಶಂಕರಾಚಾರ್, ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಎಚ್ ದೇವರಾಜ್, ಗ್ರಾಮದ ಶಾಂತರಾಜ್, ರಾಣಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸುಮಾರು 95 ಎಕರೆ 12 ಗುಂಟೆ ಭೂಮಿ ಇದೆ. ಆ ಪೈಕಿನಲ್ಲಿ 42 ಎಕರೆನ ಪಕ್ಕದ ಜನರಿಗೆ ಮಂಜೂರು ಮಾಡಿದ್ದಾರೆ. ಹಾಗೆಯೇ ಮೇರ್ವೆ ಗ್ರಾಮದ ಲಿಂಗಾಯತ ಸಮುದಾಯದ ಗುರುಲಿಂಗಪ್ಪ ಮತ್ತು ಚಿಕ್ಕೇಗೌಡ ಮತ್ತು ಇತರ 5 ಜನ, ಒಟ್ಟು 6 ಜನರಿಗೆ 4 ಎಕರೆ ಅಂತ 24 ಎಕರೆ ಭೂಮಿನ ಮಂಜೂರು ಮಾಡಿದ್ದಾರೆ. ಉಳಿಕೆ 29 ಎಕರೆ 5 ಗುಂಟೆ ಭೂಮಿನ ಆ ಊರಿನ ಭೂಹೀನ ದಲಿತರು ಸುಮಾರು 30-35 ವರ್ಷಗಳಿಂದ ಅನುಭವ ಮಾಡ್ತಾ ಬರ್ತಾ ಇದ್ದಾರೆ. ಅದರ ಜೊತೆಗೆ ಸರ್ಕಾರ ನಿಗದಿಪಡಿಸಿದಂಥ ನಮೂನೆ 50, 53, 57ರಲ್ಲಿ ಅರ್ಜಿನ ಸಲ್ಲಿಸಿಕೊಂಡು ತಹಶೀಲ್ದಾರರು, DC ಅವರು, ಅಸಿಸ್ಟೆಂಟ್ ಕಮಿಷನರು ಮತ್ತು ಲೋಕಲ್ ರಾಜಕಾರಣಿಗಳ ಜೊತೆ ಅವರು ಬಹಳ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸಕಲೇಶಪುರ ತಾಲೂಕಿನ ಬಾಳುಪೇಟೆಯ ಬನವಾಸೆ ಗ್ರಾಮದಲ್ಲಿ 3000 ಲೀಟರ್ ಸಾಮರ್ಥ್ಯದ ಬಲ್ಕ್ ಮಿಲ್ಕ್ ಕೂಲರ್ ಘಟಕವನ್ನು ಉದ್ಘಾಟನೆ ಮಾಡಲಾಯಿತು. ಬಾಳುಪೇಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ವತಿಯಿಂದ ನೂತನ ಕಟ್ಟಡ ಮತ್ತು ಬಲ್ಕ್ ಮಿಲ್ಕ್ ಕೂಲರ್ ಘಟಕಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಸ್ಥಾಪಕ ಅಧ್ಯಕ್ಷ ಮಹಾರುದ್ರಪ್ಪ, ಹಾಲಿನ ಗುಣಮಟ್ಟ ಹೆಚ್ಚಿಸುವ ಜವಾಬ್ದಾರಿ ರೈತರದ್ದಾಗಿದೆ. ಹಾಲು ಉತ್ಪಾದಕರು ಡೈರಿಗಳಿಗೆ ಹಾಕುವ ಹಾಲಿನ ಗುಣಮಟ್ಟ ಉತ್ತಮವಾಗಿದ್ದಲ್ಲಿ ಉತ್ಪಾದಕರಿಗೆ ಉತ್ತಮ ಬೆಲೆ ಸಿಗುತ್ತದೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಉತ್ತಮ ಗುಣಮಟ್ಟದ ಹಾಲು ಶೇಖರಣೆಯಾದಾಗ ಹಾಲಿಗೆ ತಕ್ಕ ಬೆಲೆ ಸಿಗುವ ಮೂಲಕ ಸಹಕಾರ ಸಂಘವನ್ನ ಮುಂದುವರಿಸಿಕೊಂಡು ಹೋಗಬಹುದು ಎಂದರು. ಹಾಲಿ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಸಹಕಾರದಿಂದ ನೂತನ ಕಟ್ಟಡ ನಿರ್ಮಾಣವಾಗಿದೆ. ಮುಂದಿನ ದಿನಗಳಲ್ಲಿ ಸಹಕಾರ ಸಂಘವು ಇನ್ನಷ್ಟು ಏಳಿಗೆ ಕಾಣಲಿ ಎಂದರು. ಸಂಘದ ಅಧ್ಯಕ್ಷ ಬಿಬಿ ಲೋಕೇಶ್ ಮಾತನಾಡಿ, ರೈತರು ವ್ಯವಸಾಯದ ಜೊತೆಗೆ ಹೈನುಗಾರಿಕೆಯನ್ನ ಉಪಕಸುಬನ್ನಾಗಿ ಅಳವಡಿಸಿಕೊಳ್ಳಬೇಕು. ಹಾಲು ಉತ್ಪಾದಕರು ಗುಣಮಟ್ಟದ ಹಾಲನ್ನು ಒಕ್ಕೂಟಕ್ಕೆ ಪೂರೈಕೆ ಮಾಡುವುದರ ಜೊತೆಗೆ ಸರ್ಕಾರದಿಂದ ಸಿಗುವ ಪ್ರತಿಯೊಂದು ಸೌಲಭ್ಯಗಳನ್ನು ಪಡೆಯುವುದರೊಂದಿಗೆ ಆರ್ಥಿಕ ಸಬಲರಾಗಿ ಎಂದು ಕರೆ ನೀಡಿದರು. ನಮ್ಮ ಸಂಘದ ಸ್ವಂತ ಕಟ್ಟಡ ಹೊಂದಲು 47 ವರ್ಷ ಬೇಕಾಯಿತು. ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಡೈರಿ ಕಾರ್ಯ ನಿರ್ವಹಿಸುತ್ತಿದೆ. ಹೈನುಗಾರಿಕೆಗೆ ಪ್ರೋತ್ಸಾಹಿಸಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಮ್ಮ ಕುಟುಂಬದಿಂದ 1 ಗುಂಟೆ ಜಾಗವನ್ನು ಸಹಕಾರ ಸಂಘಕ್ಕೆ ದಾನವಾಗಿ ನೀಡಿದ್ದೇವೆ. ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ 30 ಲಕ್ಷ ವೆಚ್ಚ ತಗುಲಿದ್ದು ಆಧುನಿಕತೆಯಿಂದ ಕೂಡಿದೆ ಎಂದರು. ಇದೇ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ನಂಜಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ, ಮುಖಂಡರಾದ ಬಾಳು ಮಲ್ಲಿಕಾರ್ಜುನ್, ಜೆಡಿಎಸ್ ಮುಖಂಡ ಮಂಜೇಗೌಡ, ಹಾಸನ ಹಾಲು ಒಕ್ಕೂಟದ ನಿರ್ದೇಶಕರಾದ ನಿಂಗರಾಜ್, ಪ್ರಗತಿಪರ ಕೃಷಿಕರಾದ ವೈಸಿ ರುದ್ರಪ್ಪ, ಕೆಪಿಸಿಸಿ ಸದಸ್ಯ ಯಡೇಹಳ್ಳಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎಚ್ಎಂ ಸ್ವಾಮಿ, ಬಾಳುಪೇಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತದ ಎಲ್ಲಾ ನಿರ್ದೇಶಕರು, ಕಾರ್ಯದರ್ಶಿ ಜಯಪ್ರಕಾಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಸಮಾಜಕ್ಕಾಗಿ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ, ಕೃಷಿ ಕೃತ್ಯ ಕಾಯಕವು ಮಾಡುವ ಸದ್ಭಕ್ತನ ಪಾದವ ತೊಳೆದು ಬದುಕಿಸಯ್ಯ ಅಂತ ಹೇಳಿ ಜಗತ್ತಿಗೆ ಯಾರಾದರೂ ಒಬ್ಬರು ಮಹನೀಯರು ಹೇಳಿದರೆ ಅದು ನಿಮ್ಮ ನಡುವೆ ನಡೆದಾಡಿದಂಥ ದೇವರು ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು. ಅವರ ಮಹಾಸ್ವಾಮೀಜಿಗಳ ಪಾದಗಳಿಗೆ ನನ್ನ ಶಿರವನ್ನು ಬಾಗಿಸುತ್ತಾ ಬಾಳುಪೇಟೆ ಹಾಲು ಉತ್ಪಾದಕರ ಸಂಘದ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನಮ್ಮ ಹಿರಿಯರು, ಮಾರ್ಗದರ್ಶಕರಾದಂಥ BB ಲೋಕೇಶ್ ಅವರೇ ಹಾಗೂ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಅಧ್ಯಕ್ಷರಾದಂಥ ಗೌರಮ್ನವರೇ. ಸಕಲೇಶಪುರ ತಾಲೂಕು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಮೊದಲಿಗೆ ಕುವೆಂಪು ಭಾವಚಿತ್ರಕ್ಕೆ ಉಪವಿಭಾಗಾಧಿಕಾರಿ ಶ್ರುತಿ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದ್ರು.
ನಂತರ ಕುವೆಂಪು ಅವರ ಜೀವನ ಚರಿತ್ರೆ ಬಗ್ಗೆ ಹೆತ್ತೂರು ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲರಾದ ಶಿವರಾಜ್ ಸವಿಸ್ತಾರವಾಗಿ ತಿಳಿಸಿದರು. ನಮ್ಮ ಸಮುದಾಯದ ಹೆಮ್ಮಿಗೆ ಮೋಹನ್ ಅವರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಸಹಕಾರಿ ಸೇವಾರತ್ನ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಸನ್ಮಾನಿಸಲಾಯಿತು. ಕುವೆಂಪು ಆಶಯದಂತೆ ಮಂತ್ರ ಮಾಂಗಲ್ಯ ಪದ್ದತಿಯಂತೆ ಮದುವೆಯಾದ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ದಂಪತಿ, ಬೈರಮುಡಿ ರಾಮಚಂದ್ರ ದಂಪತಿ ಹಾಗೂ ಸಾಬಾ ಸೋಮಶೇಖರ್ ದಂಪತಿಗಳಿಗೆ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕುವೆಂಪು ಜನ್ಮ ದಿನಾಚರಣೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ರಾಮಕೃಷ್ಣ, ಸರ್ಕಲ್ ಇನ್ಸ್ಪೆಕ್ಟರ್ ಸದಾಶಿವ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಎಚ್ಎಂ ವಿಶ್ವನಾಥ್ ಅಧ್ಯಕ್ಷತೆಯಲ್ಲಿ ಒಕ್ಕಲಿಗರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮರಗತ್ತೂರು ಉಮೇಶ್, ಉಪಾಧ್ಯಕ್ಷ ನಂದಿಕೃಪಾ ದೇವರಾಜ್, ನಿರ್ದೇಶಕರಾದ ಸುಬ್ರಹ್ಮಣ್ಯ, ರಾಮಚಂದ್ರ, ಬಾಗರಹಳ್ಳಿ ಪುಟ್ಟಸ್ವಾಮಿಗೌಡ, ಮಹೇಶ್, ಸಚಿನ್ ಪ್ರಸಾದ್, ಬೈರಮುಡಿ ರಾಮಚಂದ್ರ, ಅಣ್ಣೇಗೌಡ, ಎಸ್ಡಿ ಆದರ್ಶ್, ನಾಗರಾಜ್, ಮಂಜೇಗೌಡ, ಶಿವಕುಮಾರ್, ಕೆಂಪೇಗೌಡ ಯುವ ವೇದಿಕೆ ಅಧ್ಯಕ್ಷ ವಿಶಾಲ್ ಗೌಡ, ನೌಕರರ ಸಂಘದ ಅಧ್ಯಕ್ಷ ಸುನಿಲ್, ಮಹಿಳಾ ವೇದಿಕೆ ಅಧ್ಯಕ್ಷೆ ವಾಸಂತಿ ಮಲ್ಲೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಡಿಸೆಂಬರ್ 29ರಂದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಹಿರೇಕೊಡಿಗೆಯಲ್ಲಿ ಜನಿಸಿದಂಥವರು. ಮತ್ತೆ ಅವರ ಶಿಕ್ಷಣವನ್ನೆಲ್ಲವನ್ನೂ ಕೂಡ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ಒಂದು ಸೊಬಗಿನಲ್ಲಿ ಅವರು ತಮ್ಮ ಶಿಕ್ಷಣವನ್ನು ಆರಂಭಿಸಿದ್ರು ಅಂತೇಳಿ. ಮೊದಲಿಗೆ ಕೂಲಿ ಮಟ್ಟದಲ್ಲಿ ಅವರು ಶಿಕ್ಷಣವನ್ನು ಆರಂಭಿಸ್ತಾರೆ. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಲು ಇಲ್ಲಿದೆ ಸುವರ್ಣಾವಕಾಶ. ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಪ್ರೆಸೆಂಟ್ಸ್ ಬಿಲ್ಟೆಕ್ 2024. ಹಾಸನ ಜನತೆಯ ವಿಶ್ವಾಸಾರ್ಹ ಅತಿ ದೊಡ್ಡ ವಸ್ತು ಪ್ರದರ್ಶನ ಬಿಲ್ಡ್ಟೆಕ್ 2024. ಹಾಸನದ ರಂಗನಾಥ ಸ್ಟೀಲ್ ಟ್ರೇಡರ್ಸ್ ಹಾಗೂ ಶೇಖರ್ ಪೇಂಟ್ಸ್ ಅಂಡ್ ಸಿರಾಮಿಕ್ಸ್ ಇವರ ಸಹಕಾರದೊಂದಿಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉತ್ಪಾದಕರಿಂದ ಕಟ್ಟಡ ಸಾಮಗ್ರಿಗಳು, ಗೃಹಾಲಂಕಾರ ವಸ್ತುಗಳು ಹಾಗೂ ಪೀಠೋಪಕರಣಗಳ ಬೃಹತ್ ವಸ್ತು ಪ್ರದರ್ಶನ. ದಿನಾಂಕ ಜನವರಿ 5, 6, 7, 2024. ಕೇವಲ 3 ದಿನಗಳು ಮಾತ್ರವಿದ್ದು ಉಚಿತ ಪ್ರವೇಶಾತಿ ಇರುತ್ತದೆ. ಭೇಟಿ ಕೊಡಿ. ಬಿಲ್ಡ್ಟೆಕ್ 2024. ಸ್ಥಳ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್, BM ರೋಡ್, ಹಾಸನ್. ಫೋನ್ ನಂಬರ್ 9986814680. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು, ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕೆಂಬ ಪರಿಕಲ್ಪನೆ ಕುವೆಂಪು ಅವರದ್ದಾಗಿತ್ತು. ಹಾಗಾಗಿ ಕುವೆಂಪು ಅವರ ಜಾತ್ಯತೀತ ಮನೋಭಾವದಿಂದ ಮೂಡಿಬಂದ ಆಶಯವೇ ವಿಶ್ವ ಮಾನವ ಸಂದೇಶವಾಗಿದೆ ಎಂದು ಬೇಲೂರು ತಹಸೀಲ್ದಾರ್ ಎಂ ಮಮತಾ ತಿಳಿಸಿದರು. ಬೇಲೂರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ವಿಶ್ವ ಮಾನವ ದಿನದ ಅಂಗವಾಗಿ ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ಬುದ್ಧ ಬಸವರ ಹಾಗೆ ಸಮಾಜದಲ್ಲಿ ವ್ಯಕ್ತಿ ಸ್ವತಂತ್ರವಾಗಿ ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕೆಂದು ರಾಷ್ಟ್ರಕವಿ ಕುವೆಂಪು ಜಗತ್ತಿಗೆ ನೀಡಿದ ವಿಶ್ವ ಮಾನವ ಸಂದೇಶ ಪ್ರಸ್ತುತವಾಗಿದೆ ಎಂದು ಬೇಲೂರು ತಹಸೀಲ್ದಾರ್ ಎಂ ಮಮತಾ ತಿಳಿಸಿದರು. ಭಾಷೆ, ಮತ, ಧರ್ಮ, ಗುಂಪು ಇತ್ಯಾದಿ ಸಂಕುಚಿತ ಗೋಡೆಗಳೊಂದಿಗೆ ಪರಸ್ಪರ ಅಪನಂಬಿಕೆಯಿಂದ ಒಬ್ಬರನ್ನೊಬ್ಬರು ನೋಡುವಂತಾಗಿದೆ. ದಿನೇ ದಿನೇ ಅಸಹಜತೆ, ಅಸಹಿಷ್ಣುತೆ ಹೆಚ್ಚಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದ ಅವರು, ಲೋಕದ ಉದ್ಧಾರ, ಮಾನವ ಸಂತತಿ ಮುಂದುವರಿಕೆಗೆ ಅಗತ್ಯವಿರುವ ವಿಶ್ವ ಶಾಂತಿಗೆ ಅಗತ್ಯ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಅನೇಕ ದಾರ್ಶನಿಕರ ಆಶಯಗಳಿಗೆ ಪೂರಕವಾಗಿ ಕನ್ನಡ ಲೇಖಕರು ಸ್ಪಂದಿಸಿರುವುದು ನಾಡಿಗೆ ಹೆಮ್ಮೆಯ ಸಂಗತಿ. ಮಹನೀಯರ ಆದರ್ಶಗಳನ್ನು ನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ರಾಷ್ಟ್ರೀಯ ತೆಂಗು ಮತ್ತು ನಾರು ಅಭಿವೃದ್ಧಿ ಮಂಡಳಿ ಉಪಾಧ್ಯಕ್ಷ ರೇಣುಕುಮಾರ್ ಮಾತನಾಡಿ, ಇತ್ತೀಚಿನ ದಿನದಂದು ಕೆಲ ಸಾಹಿತಿಗಳು ಒಂದು ಜಾತಿ ಮತ್ತು ಧರ್ಮಕ್ಕೆ ಸೀಮಿತವಾಗಿರುವ ಕಾಲಘಟ್ಟದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಸಂದೇಶ ಮತ್ತು ಅವರು ಬದುಕು ಮತ್ತು ಬರಹ ಪ್ರಮುಖವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್, ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಶಿವಮರಿಯಪ್ಪ, ತಾಲೂಕು ಪಂಚಾಯಿತಿ ಗುರುಪ್ರಸಾದ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರ್ವತಯ್ಯ, ಕೃಷಿ ಇಲಾಖೆ ರಂಗಸ್ವಾಮಿ, ದೈಹಿಕ ಪರಿವೀಕ್ಷಕ ಪಾಲಾಕ್ಷಮೂರ್ತಿ, ಗ್ರೇಟ್ 2 ತಹಸೀಲ್ದಾರ್ ಅಶೋಕ್, ಎಲ್ಲಾ ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಸಮನ್ವಯ ಮಾಡಿ ಜೊತೆಗೆ ನಮ್ಮದು ಆಂಶಿಕ ದೃಷ್ಟಿಯಾಗೋದಲ್ಲ, ಪೂರ್ಣ ದೃಷ್ಟಿಯಾಗ ಇದು ವಿಶ್ವ ಮಾನವ ಸಂದೇಶಕ್ಕೆ ಹಂತಗಳು ಅಂತೇಳಿ ಜಗತ್ತಿಗೆ ಸಾಧ್ಯ. ಆ
ಆಗುನಿಯ ನಿಕೇತನ ಅನ್ನುವಂತಹ ಕವನವನ್ನು ಕೂಡ ರಚಿಸಿ ಈ ಭಾರತ ರಾಮಾಯಣ ಮಹಾಭಾರತಗಳ ಪ್ರಭಾವಕ್ಕೆ ಒಳಗಾಗುವಂತಹ ಕುವೆಂಪುರವರು ತಮ್ಮ ವಿದ್ಯಾಭ್ಯಾಸವನ್ನು ಮಾಧ್ಯಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಪೂರ್ಣ ಮಾಡಿದ ಅಂಶರು ಸ್ವಾಮಿ ವಿವೇಕಾನಂದರೊಂದಿಗೆ ಅನುಭವವನ್ನು ಹೊಂದು ಅವರ ಜೀವನ ಚರಿತ್ರೆಗಳಿಂದ ಇವರು ಪ್ರಭಾವಿತರಾಗುತ್ತಾರೆ. 1929ರಲ್ಲಿ ಮಹಾರಾಜ ಕಾಲೇಜಿಗೆ ಅಧ್ಯಾಪಕರಾಗಿ ಸೇರ್ಪಡೆಗೊಂಡು 1950ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿಶ್ರೀ ಮದಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠ ಇವರು ನಗರ ಪುರ ಪ್ರವೇಶ ಮಾಡಲಿದ್ದಾರೆ ಎಂದು ಹಾಸನ ಜೈನ ಸಂಘದ ಅಧ್ಯಕ್ಷ ಎಚ್.ಬಿ. ಶಾಂತೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಹಾಸನ ಜೈನ ಸಂಘ ಎಲ್ಲ ಜೈನ ಸಮಸ್ತ ದಿಗಂಬರ ಜೈನ ಸಮುದಾಯದವರು ಮಹಾಸ್ವಾಮಿಗಳ ಪುರಪ್ರವೇಶ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮೊದಲು ಬೂಬನಹಳ್ಳಿ ಮುಖ್ಯ ರಸ್ತೆಯಿಂದ ಬೈಕ್ ರ್ಯಾಲಿ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣದವರೆಗೂ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಗುವುದು. ಬೈಕ್ ರ್ಯಾಲಿ, ಬೆಳ್ಳಿ ಅಂಬಾರಿ ಮತ್ತು ವಿವಿಧ ತಂಡಗಳ ಮೆರವಣಿಗೆಗಳ ಉದ್ಘಾಟನೆಯನ್ನ ಬೆಳಗ್ಗೆ 8ಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಎಂಎಸ್ ಸುಜಿತಾ ಹಾಗೂ ನಗರಸಭೆ ಆಯುಕ್ತ ಸತೀಶ್ ಕುಮಾರ್ ನೆರವೇರಿಸಲಿದ್ದಾರೆ. ಇದಾದ ನಂತರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬೆಳ್ಳಿ ಅಂಬಾರಿಯೊಂದಿಗೆ ಪೂಜ್ಯ ಭಟ್ಟಾರಕ ಸ್ವಾಮೀಜಿಯವರ ಸಾನ್ನಿಧ್ಯ ಮತ್ತು ಇತರೆ ತಂಡಗಳಿಂದ ಚಿಕ್ಕ ಬಸದಿ ಮತ್ತು ದೊಡ್ಡ ಬಸದಿ ತಲುಪಲಿದೆ. ಇದೇ ವೇಳೆ ಭಗವಾನ್ ಶ್ರೀ 1008 ಪಾರ್ಶ್ವನಾಥ ತೀರ್ಥಂಕರರಿಗೆ ಪಂಚಾಮೃತ ಅಭಿಷೇಕವನ್ನ ಪುರೋಹಿತ ವರ್ಗ ದೊಡ್ಡ ಬಸದಿಯ ಚಂದ್ರಪ್ರಸಾದ್ ಇಂದ್ರ, ಮಹಾವೀರ ಜಿನ ಮಂದಿರದ ಎಚ್. ನರಾಜೇಂದ್ರ ಹಾಗೂ ಚಿಕ್ಕ ಬಸದಿಯ ಪದ್ಮಪ್ರಸಾದ್ ನಡೆಸಿಕೊಡಲಿದ್ದಾರೆ ಎಂದರು. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸ್ವಸ್ತಿಶ್ರೀ ಮದಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳು ಪಾವನ ಸಾನ್ನಿಧ್ಯ ವಹಿಸುವರು. ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿಗಳಾದ ಶ್ರೀ ಶಂಭುನಾಥ ಸ್ವಾಮೀಜಿ ವಹಿಸಲಿದ್ದಾರೆ. ಇದೇ ವೇಳೆ ಶಾಸಕ ಎಚ್ಪಿ ಸ್ವರೂಪ್, ಶ್ರೀ ಮಹಾವೀರ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಎಂ ಧನ್ಪಾಲ್, ಜೈನ ಸಂಘದ ನಿಕಟಪೂರ್ವ ಅಧ್ಯಕ್ಷ ಎಂ ಅಜಿತ್ ಕುಮಾರ್, ಶ್ರೀ ಕಾಳಲದೇವಿ ಜೈನ ಮಹಿಳಾ ಸಮಾಜದ ಅಧ್ಯಕ್ಷರಾದ ಸುಪ್ರಭಾ ಅಭಿನಂದನ್ ಇತರರು ಪಾಲ್ಗೊಳ್ಳುವುದಾಗಿ ಹೇಳಿದರು. ಹಾಸನ ಜೈನ ಸಂಘದ ಸಹ ಕಾರ್ಯದರ್ಶಿ ಎಚ್ಕೆ ಜೀವೇಂದ್ರ, ನಿರ್ದೇಶಕರಾದ ಎಚ್ಎಂ ಸುನಿಲ್ ಕುಮಾರ್, ಭರತ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನದ ಎಲ್ಲ ಜೈನ ಸಂಘ ಸಂಸ್ಥೆಗಳು ಮತ್ತು ಸಮಸ್ತ ದಿಗಂಬರ ಜೈನ ಸಮಾಜ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಪರಮಪೂಜ್ಯ ಜಗದ್ಗುರು ಸ್ವಸ್ತಿಶ್ರೀ ಮದಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠ ಇವರ ಹಾಸನ ನಗರ ಪುರಪ್ರವೇಶವನ್ನು ದಿನಾಂಕ 31/12/2023 ಭಾನುವಾರದ ದಿವಸ ಹಾಸನದ ಶ್ರೀ ಜೈನ್ ಭವನ್ ದೊಡ್ಡಬಸ್ತಿ ಹಾಸನದಲ್ಲಿ ಇವರ ಜೊತೆ ಪಾವನ ಸಾನ್ನಿಧ್ಯದಲ್ಲಿ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರು, ಕಾರ್ಯದರ್ಶಿಗಳು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಮತ್ತು ಹಾಸನ ಮತ್ತು ಕೊಡಗು ಜಿಲ್ಲೆ ಇವರು ಸಹ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಲಿದ್ದಾರೆ. ಕಾರ್ಯಕ್ರಮವನ್ನು ರೈತರನ್ನ ಅವಹೇಳನ ಮಾಡಿರುವ ಸಚಿವ ಶಿವಾನಂದ ಪಾಟೀಲ್ರನ್ನ ಕರ್ನಾಟಕ ಸರ್ಕಾರ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಗ್ರಹಿಸಿ ಸಂಘದ ಸದಸ್ಯರು ಚನ್ನರಾಯಪಟ್ಟಣ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸಚಿವ ಸದಾನಂದ ಪಾಟೀಲ್ರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮುಖ್ಯನ ಮನವಿ ಪತ್ರ ಸಲ್ಲಿಸಿದ್ದ ನಂತರ ಹಾಸನ ಜಿಲ್ಲಾಧ್ಯಕ್ಷ ದೊಡ್ಡೇರಿ ತಾಂಡವೇಶ್ ಮಾತನಾಡಿ, ಕರ್ನಾಟಕ ಸರ್ಕಾರದ ಸಚಿವರಾಗಿರುವ ಶಿವಾನಂದ ಪಾಟೀಲ್ರು ರೈತರನ್ನ ಸಾಲಮನ್ನಾಕ್ಕಾಗಿ ಬರಗಾಲ ಬರಲೆಂದು ಕಾಯ್ತಿರುತ್ತಾರೆ. 5 ಲಕ್ಷ ಸಿಗುತ್ತದೆ ಎಂದರೆ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗ್ತಾರೆ. ರೈತರು ಸ್ವಾವಲಂಬಿಯಾಗಿ ಬದುಕಬೇಕೆಂದು ಸರ್ಕಾರ ನೀರು, ವಿದ್ಯುತ್, ರಸಗೊಬ್ಬರವನ್ನ ಪುಕ್ಕಟೆ ನೀಡುತ್ತಿದೆ ಎಂದು ರೈತರ ಬಗ್ಗೆ ಹಗುರವಾಗಿ ಅವಹೇಳನ ಮಾಡಿ ಕೆಟ್ಟದಾಗಿ ಮಾತನಾಡಿರುವುದು ಖಂಡನೀಯವಾದ ಮಾತಾಗಿದೆ ಎಂದು ಕಿಡಿಕಾರಿದರು. ಕರ್ನಾಟಕ ಸರ್ಕಾರ ಸಚಿವ ಶಿವಾನಂದ ಪಾಟೀಲ್ರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸದಿದ್ದರೆ ಕರ್ನಾಟಕದಾದ್ಯಂತ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀನಿವಾಸ್ ಶೆಟ್ಟಿಹಳ್ಳಿ, ತಾಲೂಕು ಅಧ್ಯಕ್ಷ ಶಂಕರೇಗೌಡ, ತಾಲೂಕು ಉಪಾಧ್ಯಕ್ಷ ಸ್ವಾಮಿ, ಮಹಿಳಾ ತಾಲೂಕು ಅಧ್ಯಕ್ಷೆ ರತ್ನಮ್ಮ, ಮಂಜುಳಾ, ಕೃಷ್ಣಮೂರ್ತಿ, ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ವಾಸು ಹಾಗೂ ಇನ್ನು ಮುಂತಾದವರು ಭಾಗವಹಿಸಿದ್ರು. HCN ನ್ಯೂಸ್ ಚನ್ನರಾಯಪಟ್ಟಣ. ಸರ್ಕಾರ ಸಚಿವರು ನಮ್ಮ ರೈತರ ಬಗ್ಗೆ, ರೈತರು ಸಾಲ ಮನ್ನಾಕ್ಕೋಸ್ಕರ ಬರಗಾಲವನ್ನು ಎದುರು ನೋಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ ಅಂತಕ್ಕಂಥ ಅವಹೇಳನಕಾರಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು
ಅವರು ರಾಜ್ಯ ರೈತರ ಎಲ್ಲ ರೈತರ ಕೆಂಗಣಿಗೆ ಗುರಿಯಾಗಿದ್ದು ಅವರೂ ಸಹ ಒಬ್ಬ ರೈತ ನಾಯಕನಾಗಿ ಈ ರೀತಿ ಮಾತಾಡಿರ್ತಕ್ಕಂಥದ್ದು ಈ ರಾಜ್ಯದ ರೈತರ ಒಂದು ಕೆಂಗಣಿಗೆ ಗುರಿಯಾಗಿದ್ದಾರೆ. ಅವರು ಸಹ ಮುಂದಿನ ದಿನಗಳಲ್ಲಿ ಇದನ್ನು ಮಾತಾಡಬಾರ್ದು. ಇದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಸಚಿವ ಸಂಪುಟದಲ್ಲಿ ಇಂತಹ ಒಬ್ಬ ಸಚಿವರನ್ನು ನೇಮಕ ಮಾಡಿಕೊಂಡಿರ್ತಕ್ಕಂಥದ್ದು ಈ ರಾಜ್ಯಕ್ಕೆ. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಭೀಮಕೋರೆಗಾಂವ್ ಶೌರ್ಯ ದಿವಸ್ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದು ವಿಜಯೋತ್ಸವದ ಸಮಿತಿ ಸದಸ್ಯ ಸಾಮಾಜಿಕ ಕಾರ್ಯಕರ್ತ ಶಶಿಧರ್ ಮೌರ್ಯ ಹಾಗೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ತಿಳಿಸಿದರು. ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಾತನಾಡಿ, ಇತಿಹಾಸದ ದಾಖಲೆಗಳಲ್ಲಿ ನಮಗೆ ಬ್ರಿಟಿಷರ ಆಡಳಿತದಲ್ಲಿ ಕೆಳ ಸಮುದಾಯದ ಸೈನಿಕರು ಒಂದು ಯುದ್ಧವನ್ನ ಬ್ರಿಟಿಷರ ಪರವಾಗಿ ಗೆದ್ದುಕೊಡುವುದರ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಸಾವಿರಾರು ವರ್ಷಗಳಿಂದ ಶಿಕ್ಷಣದಿಂದ ವಂಚಿತವಾಗಿದ್ದ ಪರಿಶಿಷ್ಟ ಜಾತಿ, ವರ್ಗ ಮತ್ತು ಹಿಂದುಳಿದ ಜಾತಿ ಬ್ರಿಟಿಷರು ಈ ಯುದ್ಧದ ಜಯದ ಕೊಡುಗೆಯಾಗಿ ಇಂಗ್ಲಿಷ್ ಶಿಕ್ಷಣವನ್ನ ಕೊಡಲು ಕಾನೂನು ರೂಪಿಸಿದ್ರು. ಆ ಯುದ್ಧವೇ ಭೀಮ ಕೊರೆಗಾಂವ್ ಯುದ್ಧ. ಇದನ್ನ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ 3ನೇ ಆಂಗ್ಲೋ ಮರಾಠ ಯುದ್ಧವೆಂದು ದಾಖಲಿಸಲಾಗಿದೆ ಎಂದರು. 1817 ಡಿಸೆಂಬರ್ 31ರಂದು ಪ್ರಾರಂಭವಾದ ಯುದ್ಧವು 1818 ಜನವರಿ 1ರಂದು ಒಂದೇ ದಿನದಲ್ಲಿ ಮುಕ್ತಾಯಗೊಂಡು ಬಾಜಿರಾಯನ ಸೈನ್ಯ ಸೋತು ಮಹಾರ ಮುಂದೆ ಶರಣಾಯಿತು. ಈ ಯುದ್ಧವನ್ನ ಗೆದ್ದುಕೊಟ್ಟ ಮಹಾರ್ ಸೈನಿಕರ ಪರಾಕ್ರಮವನ್ನ ಶಾಶ್ವತವಾಗಿರಿಸಲು ಬ್ರಿಟಿಷ್ ಮಹಾರಾಣಿಯು ಈ ವಿಜಯದ ಸಂಕೇತವಾಗಿ ಯುದ್ಧ ಪ್ರಾರಂಭವಾದಾಗ ಮೊದಲ ಗುಂಡು ಬಿದ್ದ ಸ್ಥಳದಲ್ಲಿಯೇ 75 ಅಡಿ ಎತ್ತರದ ವಿಜಯ ಸ್ತಂಭವನ್ನ 1822ರಲ್ಲಿ ನಿರ್ಮಿಸಿ ಅದರ 2 ಬದಿಯಲ್ಲಿ ಯುದ್ಧದಲ್ಲಿ ಮಡಿದ 22 ಸೈನಿಕರ ಹೆಸರನ್ನ ಕೆತ್ತಿಸಿದ್ರು. ಇಂತಹ ಐತಿಹಾಸಿಕ ಯುದ್ಧದ ಸ್ಮಾರಕ ಪೂನಾದ ಭೀಮಾ ನದಿಯ ದಡದಲ್ಲಿರುವ ಕೋರೆಗಾಂವ್ ಎಂಬ ಗ್ರಾಮದಲ್ಲಿ ಅಚ್ಚಳಿಯದೆ ನಿಂತಿದೆ ಎಂದರು. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡ ಲಕ್ಷ್ಮಣಕೀರ್ತಿ ಮಾತನಾಡಿ, ಜನವರಿ 1ರಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನ ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ 10,000ಕ್ಕೂ ಹೆಚ್ಚು ಜನ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಖ್ಯಾತ ಚಲನಚಿತ್ರ ನಟ ದುನಿಯಾ ವಿಜಯ್, ಉರಿಲಿಂಗಿ ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ, ದಲಿತ ಚಳವಳಿಯ ಹಿರಿಯ ಮುಖಂಡ ಶ್ರೀಧರ್ ಕಲಿವೀರ್, ಹಾರಾ ಮಹೇಶ್, ಮಧು ಹೊಲಿಯಾರ್ ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ನಲ್ಲುಲ್ಲಿ ಈರಯ್ಯ, ಎಸಳೂರು ಮಂಜು, ಹಾನಬಾಳ್ ಗೋಪಾಲ್, ಹೆನ್ನಲಿ ಶಾಂತರಾಜ್ ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ವರ್ಷದ ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೋಸ್ಕರ ಎಲ್ಲ ನಮ್ಮ ಹಿರಿಯ ದಲಿತ ಮುಖಂಡರುಗಳು ಹಾಗೂ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಣಾ ಸಮಿತಿಯನ್ನು ರಚನೆ ಮಾಡಿಕೊಂಡು ಎಲ್ಲ ಪಕ್ಷ ಭೇದಗಳನ್ನು ಮರೆತು ಇವತ್ತು ಭಾರತ ಇತಿಹಾಸದಲ್ಲೇ ನಾವು ಕಂಡಂಥ ಹೋರಾಟಗಳಂದ್ರೆ ಅದು ಒಂದು ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು, ಇಲ್ಲಾಂದ್ರೆ ಸಂಪತ್ತು ಕ್ರೋಢೀಕರಿಸುವಂತ ಒಂದು ಹೋರಾಟಗಳು ನಡೆದಿತ್ತು. ಇಡೀ ವಿಶ್ವ ಚನ್ನರಾಯಪಟ್ಟಣ ಪುರಸಭೆಯ 2024 ಮತ್ತು 25ನೇ ಸಾಲಿನ ಆಯವ್ಯಯ ಪಟ್ಟಿ ತಯಾರಿಸುವ ಹಿನ್ನೆಲೆ ಸಾರ್ವಜನಿಕರ ಮತ್ತು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಸದಸ್ಯರ ಅಭಿಪ್ರಾಯವನ್ನ ಸಂಗ್ರಹಿಸುವ ಸಲುವಾಗಿ ಸಭೆಯನ್ನ ಕರೆಯಲಾಯಿತು. ಚನ್ನರಾಯಪಟ್ಟಣದ ಪುರಸಭೆಯ ಕಚೇರಿಯ ಆವರಣದಲ್ಲಿ 2024 ಮತ್ತು 25ನೇ ಸಾಲಿನ ಆಯವ್ಯಯ ಸಭೆಗೆ ಸಂಬಂಧಿಸಿದಂತೆ ವಿವಿಧ ಪರ ಸಂಘಟನೆಗಳು, ಮುಖಂಡರ ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸಲು ಸಭೆ ಕರೆಯಲಾಯಿತು.
ಈ ಸಭೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳ ಮೇಲೆ ಮತ್ತು ಆಡಳಿತ ವರ್ಗದ ಮೇಲೆ ಸಾರ್ವಜನಿಕರು ಮತ್ತು ವಿವಿಧ ಜನಪರ ಸಂಘಟನೆಯ ಮುಖಂಡರು ಪುರಸಭೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರದ ಬಗ್ಗೆ ಕುರಿತು ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು. ಸಮಾಜ ಸೇವಕ ಜಬೀವುಲ್ಲಾ ಬೇಗ್ ಮಾತನಾಡಿ, ಪಟ್ಟಣದಲ್ಲಿ ಅತಿ ಹೆಚ್ಚಾಗಿ ಬೀದಿ ನಾಯಿಗಳ ಹಾವಳಿ ಕಾಟ ಹೆಚ್ಚಾಗಿದ್ದು, ಇದರಿಂದ ರಸ್ತೆಯಲ್ಲಿ ಮಕ್ಕಳು ಮತ್ತು ಸಾರ್ವಜನಿಕರು ತಿರುಗಾಡಲು ತೊಂದರೆ ಉಂಟಾಗುತ್ತಿದೆ ಎಂದರು. ಹಾಗೂ ಸ್ವಚ್ಛತೆ ಬಗ್ಗೆ ಮತ್ತು ಪ್ಲಾಸ್ಟಿಕ್ ಕವರ್ ನಿಷೇಧದಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ಕೂಡ ಪ್ರಶ್ನೆಗಳ ಸುರಿಮಳೆ ಕೇಳಿಬಂದವು. ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಯೋಗೇಶ್, ಪರಿಸರ ಅಭಿಯಂತರೆ ಕಾವ್ಯ, ಕಂದಾಯ ನಿರೀಕ್ಷಕ ಕೃಷ್ಣೇಗೌಡ, ಶಾರದಮ್ಮ ತಿಪ್ಪೇಗೌಡ ಮತ್ತು ವಿವಿಧ ಪರ ಸಂಘ ಸಂಸ್ಥೆಗಳ ಅಧ್ಯಕ್ಷರಾದ ಸಿಜಿ ರವಿ, ರಾಜ್ಕುಮಾರ್, ಪ್ರೇಮಮ್ಮ, ಜಾವೇದ್ ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಕೌಶಲ್ಯ ಕಲಿಸಿಕೊಡದ ಪ್ರಸ್ತುತ ಶಿಕ್ಷಣದ ಕುರಿತು ಗಂಭೀರ ಚಿಂತನೆ ನಡೆಸಬೇಕಿದೆ ಎಂದು ಹಿರಿಯ ಪತ್ರಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ಹೇಳಿದರು. ಹಾಸನ ನಗರದ ಖೂಬಾ ಕನ್ವೆನ್ಷನ್ ಹಾಲ್ನಲ್ಲಿ ಜಿಲ್ಲಾ ಸಹಾಯ ಹಸ್ತ ವೇದಿಕೆ ವತಿಯಿಂದ ಗುರುವಾರ ಏರ್ಪಡಿಸಿದ್ದ ಸರ್ಕಾರಿ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕೇಂದ್ರ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ಪ್ರಸ್ತುತ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆ ಕಲಿಸುವ ಜೊತೆಗೆ ಹೃದಯವಂತಿಕೆಯನ್ನು ಕಲಿಸಿಕೊಡುವ ಅಗತ್ಯತೆ ಇದೆ. ಜೀವನ ಕಟ್ಟಿಕೊಳ್ಳುವ ಶಿಕ್ಷಣ ನಮಗೆ ಬೇಕಾಗಿದೆ. ಕೇವಲ ಬುದ್ಧಿವಂತಿಕೆ ಇದ್ರೆ ಸಮಾಜಕ್ಕೆ ಆಸ್ತಿ ಎನ್ನಲಾಗುವುದಿಲ್ಲ. ಬುದ್ಧಿ ಜೊತೆಗೆ ಮಾನವೀಯತೆ ಹಾಗೂ ಹೃದಯವಂತಿಕೆ ಇರಬೇಕು ಎಂದರು. ಕಾರ್ಯಕ್ರಮ ಉದ್ಘಾಟಿಸಿದ ನಗರಸಭೆ ಆಯುಕ್ತ ಸತೀಶ್ ಅವರು ಮಾತನಾಡಿ, ಸರ್ಕಾರದ ವಿವಿಧ ಯೋಜನೆಗಳು ಒಂದೇ ಸೂರಿನಡಿ ಸಿಗಬೇಕೆಂಬ ಉದ್ದೇಶದಿಂದ ಸ್ಥಾಪಿತವಾಗಿರುವ ಈ ಕೇಂದ್ರ ಜನರಿಗೆ ನೆರವಾಗುತ್ತದೆ. ಮಾನವನಾಗಿ ಹುಟ್ಟಿದ ಮೇಲೆ ಪರಸ್ಪರ ಸಹಾಯಗುಣ ಬೆಳೆಸಿಕೊಳ್ಳಬೇಕು. ಇನ್ನೊಬ್ಬರಿಗೆ ನೆರವಾಗುವುದೆಂದರೆ ಆರ್ಥಿಕವಾಗಿ ಮಾತ್ರವಲ್ಲದೆ ಈ ರೀತಿಯಾಗಿಯೂ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಕೊಡುಗೆ ಸಲ್ಲಿಸಬಹುದು ಎಂದರು. ಅಲ್ಪಸಂಖ್ಯಾತರ ಇಲಾಖೆ ಜಿಲ್ಲಾಧಿಕಾರಿ ಪ್ರದೀಪ್ ಸಿಂಹ ಅವರು ಮಾತನಾಡಿ, ಸರ್ಕಾರದ ವಿವಿಧ ಯೋಜನೆಗಳ ಅರಿವು ಪಡೆಯಲು ಜನರು ಸಾಕಷ್ಟು ಕಡೆ ತಿರುಗಾಡಬೇಕಾಗುತ್ತದೆ. ಈ ರೀತಿ ಒಂದೇ ಕಡೆ ಮಾಹಿತಿ ಲಭ್ಯವಾಗುವುದರಿಂದ ಹಣ ಹಾಗೂ ಸಮಯ ಎರಡೂ ಉಳಿತಾಯವಾಗುತ್ತದೆ. ಬಹುತೇಕ ಅರ್ಜಿಗಳನ್ನು ಆನ್ಲೈನ್ನಲ್ಲೇ ಹಾಕಬೇಕಾಗಿರುವುದರಿಂದ ಸ್ವಲ್ಪ ತಪ್ಪಾದರೂ ತಿರಸ್ಕರಿಸುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಮಾಹಿತಿ ಕೇಂದ್ರಕ್ಕೆ ಭೇಟಿ ನೀಡಿ ಸಂಪೂರ್ಣ ತಿಳುವಳಿಕೆ ಪಡೆಯಬೇಕೆಂದು ಸಲಹೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರು ಕೇಂದ್ರವನ್ನು ಉದ್ಘಾಟಿಸಿ ಮಕ್ಕಳಿಗೆ ಶುಭ ಹಾರೈಸಿದರು. ಸರ್ಕಾರಿ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕೇಂದ್ರ ಗೌರವಾಧ್ಯಕ್ಷ ಡಾ ಅಬ್ದುಲ್ ಬಶೀರ್, ಕಾರ್ಯಾಧ್ಯಕ್ಷ ಡಾ ಫರಾನ್, ಅಧ್ಯಕ್ಷ ಸೈಯದ್ ತಾಜ್, ಅಮೀರ್ ಜಾನ್, ನಗರಸಭೆ ಸದಸ್ಯ ಶಂಕರ್, ವೇದಿಕೆ ಪ್ರಧಾನ ಕಾರ್ಯದರ್ಶಿ ಅತೀಕುರ್ ರೆಹಮಾನ್ ಹಾಜರಿದ್ದರು. HCN ನ್ಯೂಸ್, ಹಾಸನ್. ಪರಿಶಿಷ್ಟ ಜಾತಿ ವರ್ಗಗಳ ಒಕ್ಕೂಟ, ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ಹಾಗೂ ಕಲ್ಚರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 206ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದೆಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮುಖಂಡ ಹೆತ್ತೂರು ಅಣ್ಣಯ್ಯ ಹೇಳಿದರು. ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಾತನಾಡಿ, ಇತಿಹಾಸದ ದಾಖಲೆಗಳಲ್ಲಿ ನಮಗೆ ಬ್ರಿಟಿಷರ ಆಡಳಿತದಲ್ಲಿ ಕೆಳ ಸಮುದಾಯದ ಸೈನಿಕರು ಒಂದು ಯುದ್ದವನ್ನ ಬ್ರಿಟಿಷರ ಪರವಾಗಿ ಗೆದ್ದುಕೊಡುವುದರ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಸಾವಿರಾರು ವರ್ಷಗಳಿಂದ ಶಿಕ್ಷಣದಿಂದ ವಂಚಿತವಾಗಿದ್ದ ಪರಿಶಿಷ್ಟ ಜಾತಿ ವರ್ಗ ಮತ್ತು ಹಿಂದುಳಿದ ಜಾತಿ ಬ್ರಿಟಿಷರು ಈ ಯುದ್ದದ ಜಯದ ಕೊಡುಗೆಯಾಗಿ ಇಂಗ್ಲಿಷ್ ಶಿಕ್ಷಣವನ್ನ ಕೊಡಲು ಕಾನೂನು ರೂಪಿಸಿದ್ರು. ಆ ಯುದ್ದವೇ ಭೀಮಾ ಕೋರೆಗಾಂವ್ ಯುದ್ಧ. ಇದನ್ನ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ 3ನೇ ಆಂಗ್ಲೋ ಮರಾಠ ಯುದ್ದವೆಂದು ದಾಖಲಿಸಲಾಗಿದೆ ಎಂದರು. 1817 ಡಿಸೆಂಬರ್ 31ರಂದು ಪ್ರಾರಂಭವಾದ ಯುದ್ದವು 1818 ಜನವರಿ 1ರಂದು ಒಂದೇ ದಿನದಲ್ಲಿ ಮುಕ್ತಾಯಗೊಂಡು ಬಾಜಿರಾಯನ ಸೈನ್ಯ ಸೋತು ಮಹಾರ ಮುಂದೆ ಶರಣಾಯಿತು. ಈ ಯುದ್ದವನ್ನ ಗೆದ್ದುಕೊಟ್ಟ ಮಹಾರ್ ಸೈನಿಕರ ಪರಾಕ್ರಮವನ್ನ ಶಾಶ್ವತವಾಗಿರಿಸಲು ಬ್ರಿಟಿಷ್ ಮಹಾರಾಣಿಯು ಈ ವಿಜಯದ ಸಂಕೇತವಾಗಿ ಯುದ್ಧ ಪ್ರಾರಂಭವಾದಾಗ ಮೊದಲ ಗುಂಡು ಬಿದ್ದ ಸ್ಥಳದಲ್ಲಿಯೇ 75 ಅಡಿ ಎತ್ತರದ ವಿಜಯ ಸ್ತಂಭವನ್ನ 1822ರಲ್ಲಿ ನಿರ್ಮಿಸಿ ಅದರ ಎರಡು ಬದಿಯಲ್ಲಿ ಯುದ್ದದಲ್ಲಿ ಮಡಿದ 22 ಸೈನಿಕರ ಹೆಸರನ್ನ ಕೆತ್ತಿಸಿದ್ರು. ಇಂತಹ ಐತಿಹಾಸಿಕ ಯುದ್ದದ ಸ್ಮಾರಕ ಪೂನಾದ ಭೀಮಾ ನದಿಯ ದಡದಲ್ಲಿರುವ ಕೋರೆಗಾಂವ್ ಎಂಬ ಗ್ರಾಮದಲ್ಲಿ ಅಚ್ಚಳಿಯದೆ ನಿಂತಿದೆ ಎಂದರು. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡ ಲಕ್ಷ್ಮಣಕೀರ್ತಿ ಮಾತನಾಡಿ, ಜನವರಿ 1ರಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನ ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ 10,000ಕ್ಕೂ ಹೆಚ್ಚು ಜನ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಖ್ಯಾತ ಚಲನಚಿತ್ರ ನಟ ದುನಿಯಾ ವಿಜಯ್, ಉರಿಲಿಂಗಿ ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿ, ದಲಿತ ಚಳವಳಿಯ ಹಿರಿಯ ಮುಖಂಡ ಶ್ರೀಧರ್ ಕಲಿವೀರ್, ಹಾರಾ ಮಹೇಶ್, ಮಧು ಹೊಲಿಯಾರ್ ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ನಲ್ಲುಲ್ಲಿ ಈರಯ್ಯ, ಎಸಳೂರು ಮಂಜು, ಹಾನಬಾಳ್ ಗೋಪಾಲ್, ಹೆನ್ನಲಿ ಶಾಂತರಾಜ್ ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ನಮ್ಮ ಭಾರತೀಯ ಸಮಾಜದಲ್ಲಿ ಅಸ್ಪೃಶ್ಯತೆ, ಶೋಷಣೆ ಎಲ್ಲ ಇದ್ದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ.
ಇಂಥ ಸಂದರ್ಭದಲ್ಲಿ ಈಗ 206 ವರ್ಷಗಳ ಹಿಂದೆ ರಾಜರ ಆಡಳಿತದ ಕಾಲದಲ್ಲಿ ಆ ಶೋಷಣೆಯ ವಿರುದ್ಧ ಬ್ರಿಟಿಷ್ ಗೌರ್ಮೆಂಟ್ ಆಳ್ವಿಕೆ ಸಂದರ್ಭದಲ್ಲಿ ಈ ಥರದ ಶೋಷಣೆಯ ವಿರುದ್ಧ ದಲಿತರು ಕೂಡ ಪ್ರತಿಭಟಿಸಿರ್ತಕ್ಕಂಥದ್ದಿದೆ. ಅದು ಮಹಾರಾಷ್ಟ್ರದ ರಾಜ್ಯದಲ್ಲಿ ಈ ಪೇಶ್ವೆಯವರ ಆಡಳಿತ ಇರ್ತದೆ. ಅವರ ಆಡಳಿತದಲ್ಲಿ ದಲಿತರನ್ನ ಶೋಷಣೆ ಮಾಡ್ತಕ್ಕಂಥದ್ದು, ಅದರ ವಿರುದ್ಧ ಪ್ರತಿಭಟಿಸಿದಂಥ ದಲಿತರು ಅವರದೇ ಆದಂಥ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಅದಕ್ಕೆ 1ನೇ ತಾರೀಕು ಭೀಮಾ ಕೋರೆಗಾರ ವಿಜಯೋತ್ಸವವನ್ನು ಪರಿಶಿಷ್ಟ ಜಾತಿ ವರ್ಗಗಳ ಒಕ್ಕೂಟ, ಭೀಮಾ ಕೋರೆಗಾರ ವಿಜಯೋತ್ಸವ ಸಮಿತಿ ಹಾಗೂ ಕಲ್ಚರ್ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಲಿತ ಸಂಘ ಸಮಿತಿ, ಹಾಗೆ ಮಹಿಳಾ ಜಾಗೃತಿ ಮತ್ತು SC/ST ನೌಕರರ ಸಂಘ, ಜಿಲ್ಲಾ ಮುಖಂಡರ ಸಂಘ, ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘ, ಕರ್ನಾಟಕ ಭೀಮ್ ಆರ್ಮಿ, ಆದಿವಾಸಿ ಮೂಲ ಬುಡಕಟ್ಟು ಒಕ್ಕೂಟ, ಮಾನವ ಬಂಧುತ್ವ ವೇದಿಕೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯ ವಿವಿಧೆಡೆ ಜಗದ ಕವಿ ಕುವೆಂಪು ಸ್ಮರಣೆ. ರಾಷ್ಟ್ರಕವಿ ಕುವೆಂಪು 119ನೇ ಜನ್ಮದಿನೋತ್ಸವ ಆಚರಣೆ. ವಿಶ್ವ ಮಾನವ ದಿನಾಚರಣೆ ಅಂಗವಾಗಿ ರಾಷ್ಟ್ರಕವಿ ಭಾವಚಿತ್ರಕ್ಕೆ ಪುಷ್ಪ ನಮನ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನ ಖಂಡಿಸಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ 100 ಕಾರ್ಯಕರ್ತರಿಂದ ರಸ್ತೆ ತಡೆ. ಎಲ್ಲೆಡೆ ಪ್ರತಿಭಟನೆ. ಪೊಲೀಸರಿಂದ ಪ್ರತಿಭಟನಾಕಾರರ ಬಂಧನ, ಬಿಡುಗಡೆ. ಬರ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸಂಪೂರ್ಣ ವಿಫಲವಾಗಿರುವ ಸಿದ್ದರಾಮಯ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡುವುದನ್ನ ಬಿಡಬೇಕು. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.